ನನ್ನ ಹತ್ರ ಬಂದ ಬಲರಾಮ್, ಯಾಕಪ್ಪ ಇಲ್ಲಿ ಬಂದಿದ್ಯಾ ಬಲರಾಮ್? ಸರ್ ಪೇಪರ್ ತಗೊಂಡು ಹೋಗಿ ಬಂದೆ ಸರ್, ಇವತ್ತು ನನಗೆ ಎಸ್ಕಾರ್ಟ್ ಬರ್ತಾರೆ. ಇಲ್ಲಿ ನಾವು ಆಫೀಸ್ ಎದುರುಗಡೆ ಒಂದು ಶಟಲ್ ಕಾಕ್, ಒಂದು ತಿಂಗಳಿಂದ ನನ್ನ ಮುಂದ್ಗಡೆ ಶಟಲ್ ಕಾಕ್, ಆ ಶಟಲ್ ಕಾಕ್ ಕೂಡ ಇವನು ನನ್ನ ಜೊತೆ ಯಾರೋ ಬಲರಾಮ್ ಸಂಜೆ ಅಥವಾ ಬೆಳಿಗ್ಗೆ ನಮ್ಮ ಜೊತೆ ಆಡಿದ್ರೆ ಅವನು ಆಡೋನ್ ಪನ. ಯಾವತ್ತು ಈ ಏಪ್ರಿಲ್ ಮೇ 1ನೇ ತಾರೀಕು, ಮೇ ಹಿಂದಿನ ದಿನ. ಸೊ ಆವತ್ತು ಅವರು ಮಾಡೋಕ್ಕಾಗಿಲ್ಲ. ಅವ್ನಿಗೆ ಇಂಟರ್ವ್ಯೂಗೆ ಬರುವಾಗ ಒಳಗಡೆ ಇದು ಊಟದ ಜೊತೆ 4 ಚಾಕ್ಗಳನ್ನ ಕಳಿಸಿದ್ದಾರೆ. ಇಂಟರ್ವ್ಯೂ ಇದ್ದಾಗ ನಮಗೆ ಆ ಮಾಹಿತಿ, ನಾವು ಆ ಇನ್ವೆಸ್ಟಿಗೇಷನ್ನಲ್ಲಿ ತಿಳಿದ ಪ್ರಕಾರ ವೆಪನ್ಸ್ ಹೇಗೆ ಬಂತು ಒಳಗಡೆ ಅಂದರೆ, ಬಂದರು ಯಾರು ಕೊರಂಗು ಕೃಷ್ಣನ್ ಗ್ಯಾಂಗ್ ಹುಡುಗರು ಯಾರೋ ಹೊರಗಡೆಯಿಂದ ಬಂದರು. ಮೇ 1 ನಾನು ರಜೆಯನ್ನು ಇದು ಮಾಡಿಬಿಟ್ಟೆ, ವಾಪಸ್ ತಗೊಂಡ್ಬಿಟ್ಟೆ. ಡ್ಯೂಟಿ ಕರ್ತವ್ಯಕ್ಕೆ ಹಾಜರಾದೆ. ಇಲ್ಲ ಅಂದರೆ ನಾನು ತಿರುಪತಿಗೆ ಹೋಗ್ಬಿಡ್ತಿದ್ದೆ. ನಾನು ಅಡ್ಮಿಷನ್ ಬಂದಾಗ ಅವನ ಕೈ ಕಾಲುಗಳೆಲ್ಲ ಮಚ್ಚು ಇದರ ಏಟೇ ಇತ್ತು. ಪೇಪರ್ಗಳನ್ನ ತರಿಸ್ಕೊಳ್ಳೋನು, ಓದೋನು. ಮತ್ತು ಈಗ ಕೆಲವರು ರೌಡಿಗಳಂದರೆ ಅವ್ರಿಗೆ ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ತದೆ. ನಾವೇನು ತಿಳ್ಕೊಂಡಿದ್ವಿ ಈ ಸಿನಿಮಾದಲ್ಲಿ, ಡ್ರಿಂಕ್ಸ್ ಮಾಡ್ತಾನೆ, ಸ್ಮೋಕ್ ಮಾಡ್ತಾನೆ, ಇಲ್ಲ ಲೋಕಾಯನ್ ಅಂತ ಕರಿತೀವಲ್ಲ. ಇದರಲ್ಲಿ ತುಂಬಾ ಸ್ಮಾರ್ಟ್ ವ್ಯಕ್ತಿ ಅಂದರೆ ಬಲರಾಮ್. ಸುಂದರ್ ಅವರ ಸಂದರ್ಶನ ನೋಡ್ತಾ ಹೋಗುವ ಬನ್ನಿ. ಬಲರಾಮ್ ಅನ್ನೋ ವ್ಯಕ್ತಿ ಜೈಲಿನಲ್ಲಿ ನೇರವಾಗಿ ಹತ್ಯೆ ಆಗುತ್ತೆ. ಏನಾಗುತ್ತೆ ಸರ್ ಆಕ್ಚುಲಿ? ಬಲರಾಮ್ ಅವರು ಬ್ಯಾಂಗ್ಳೂರ್ನಲ್ಲಿ ಒಬ್ರು ಕುಖ್ಯಾತ ರೌಡಿ ಅಂತ ಒಂದು ಹೆಸರು ಗಳಿಸಿರ್ತಾರೆ. ಅವರು ಜೊತೆಗೆ ತುಂಬಾ ಜನ ಫಾಲೋವರ್ಸ್ ಗಳಿರ್ತಾರೆ ಅವ್ರಿಗೆ, ಬಲರಾಮ್ಗೆ. ಅಂಡ್ ಈ ಕೈದಿಗಳ ಲೋಕ ಏನಂತೀವಿ, ಈ ಕೈದಿಗಳು, ಈ ಪಾಪಿಗಳ ಲೋಕ ಏನಂತ ಕರಿತೀವಲ್ಲ, ಇದರಲ್ಲಿ ತುಂಬಾ ಸ್ಮಾರ್ಟ್ ವ್ಯಕ್ತಿ ಅಂದ್ರೆ ಬಲರಾಮ್. ಅವನಷ್ಟು ಸ್ಮಾರ್ಟ್ ಖೈದಿಗಳಲ್ಲಿ ಯಾರೂ ನಾನು ನೋಡಿರಲಿಲ್ಲ. ಅಷ್ಟು ಚೆನ್ನಾಗಿ ಫಿಸಿಕ್ ಮೇಂಟೈನ್ ಮಾಡಿರೋನು, ಕಲರ್ಫುಲ್ ಮನುಷ್ಯ. ನೋಡೋಕ್ಕೆ ಸ್ವಲ್ಪ ಹೊರಟ ಇದ್ರೂ ತುಂಬ ಸ್ಮೂತಾಗಿ ಮಾತಾಡೋನು. ಬಟ್ ಅವನಿಗೆ ನೋಡಿದ್ರೆ ನಾವು ಇವನು ರೌಡಿಯನ್ನ ಅಂತ ನಾವು ಹೇಳೋಕ್ಕೆ ಆಗ್ತಿರ್ಲಿಲ್ಲ. ಆ ಥರ ಆದವನು ನಾನು ಬ್ಯಾಂಗ್ಳೂರು ಜೈಲಿನಲ್ಲಿ ವಿಚಾರಣಾ ದಿನ ಖೈದಿಯ ವಿಭಾಗದಲ್ಲಿ, ಅಂದರೆ ಅಂಡರ್ ಟ್ರಯಲ್ ಸೆಕ್ಷನ್ನಲ್ಲಿ ಜೈಲರ್ ಆಗಿ ಅಲ್ಲಿ ನಾನು ಕರ್ತವ್ಯ ನಿರ್ವಹಿಸಬೇಕಾದ್ರೆ ಅವನ್ನ ನಾನೇ ಅಡ್ಮಿಷನ್ ತಗೊಂಡೆ. ಆ ಪೀರಿಯಡಲ್ಲಿ ನಾನೇ ಅಡ್ಮಿಷನ್ ತಗೊಂಡು ಅವನಿಗೆ ಸೆಕ್ಯೂರಿಟಿ ರೀಸನ್ಗೋಸ್ಕರ ಮುಂದ್ಗಡೆ ಒಂದು VIP ಸೆಲ್ ಅಂತ ಇದೆ ಸಪ್ರೇಟಾಗಿ. ಆ ಸೆಲ್ನಲ್ಲಿ ಅವನಿಗೆ ಹಾಕಿದ್ವಿ. ಯಾಕಂದರೆ ಬೇರೆ ಅವನಿಗೆ ಯಾರೋ ತೊಂದರೆ ಕೊಡಬಾರ್ದು ಅನ್ನೋ ಉದ್ದೇಶ, ಅಥವಾ ಬೇರೆ ಇತರೆ ಕೈದಿಗಳ ಜೊತೆ ಅವ್ರು ಬೆರಿಬಾರ್ದು ಅಂತ. ಅವ್ನು ನಾರ್ಮಲ್ ಆಗಿ ನಾವು ಏನಪ್ಪ ಹೇಗಿದ್ಯಾ, ಏನು ಕೇಸು ನಿಂದ್ಯಾ, ಇದು ನಾವೇನು ಅಡ್ಮಿಷನ್ ತಗೊಂಡಾಗ ತಂದೆ ಹೆಸರೇನು, ನಿಮ್ಮ ತಾಯಿ ಹೆಸರೇನು, ಇದೆಲ್ಲ ಮಾಡ್ಕೊಡ್ತೀವಿ, ಸಿಗ್ನೇಚರ್ ಮಾಡಿಸ್ಕೊಳ್ತೀವಿ. ಅವ್ರು ಬಂದಾಗ ಅವ್ರ ಹತ್ರ ಒಡವೆ ವಸ್ತುಗಳು ಏನಾದರೂ ಇದ್ರೆ ನಾವು ಅದನ್ನು ಡಿಪಾಸಿಟ್ ಮಾಡ್ಕೊಳ್ತೀವಿ. ಅವನ ಹತ್ರ ಹಣ ಕಾಸಿದ್ರೆ PPC ಅಕೌಂಟ್ ಅಂತ, ಪ್ರಿಸ್ನರ್ ಪರ್ಸನಲ್ ಕ್ಯಾಶ್ ಅಂತ, ಆ ಕ್ಯಾಶ್ನಲ್ಲಿ ಅವರದ ಹಣವನ್ನು ನಾವು ಇಡ್ತೀವಿ. ಈ ಥರ ಇದೆ. ಸಾಮಾನ್ಯವಾಗಿ ರೌಡಿಗಳು ಯಾವುದೇ ಥರದ್ದು ಪ್ರಾಪರ್ಟಿ ಆಗಲಿ ಕ್ಯಾಶ್ಗಳಾಗಲಿ ತರೋದಿಲ್ಲ, ಬರುವಾಗಲೇ ಅಲ್ಲಿ ಕೊಟ್ಟು ಬಂದಿರ್ತಾರೆ. ಹಾಗಾಗಿ ನಾವು ಅವನ್ನ ಅಡ್ಮಿಷನ್ ತಗೊಳ್ತೀವಿ. ತಗೊಂಡಾಗ ನಮ್ಮ ಜೊತೆ ಈಗ ಹೊರಗಡೆಯಿಂದ ಯಾವುದೇ ರೌಡಿಗಳು ಬರಲಿ, ಅವರು ಏನಿದ್ರೂ ಪ್ರಿಸನ್ ಆಫೀಸರ್ ಹತ್ರ ತುಂಬಾ ಪೊಲೈಟಾಗಿ ಮಾತಾಡ್ತಾರೆ. ಬೇರೆಯವ್ರ ಹತ್ರ ಒರಟಾಗಿ ಮಾತಾಡ್ಬೋದು ಹೊರಗಡೆ, ನಾವು ಅದೇ ಅನ್ಕೊಳ್ತೀವಿ. ನಮ್ಮ ಹತ್ರ ತುಂಬಾ ಪೊಲೈಟಾಗಿ ಮಾತಾಡ್ತಾರೆ, ಕೂಲಾಗಿರ್ತಾರೆ. ಆಮೇಲೆ ನೆಕ್ಸ್ಟ್ ಅವರಿಗೆ ಕೋರ್ಟ್ ಪ್ರೊಡಕ್ಷನ್ ಆಗಲಿ, ಅವ್ರದ್ದು ಬೇಲ್ ಆರ್ಡರ್ಗಳು ಬಂದಾಗಲಾಗಲಿ, ಬೇರೆ ಕೇಸ್ಗಳು ಬಂದಾಗಲಿ ಅವ್ರು ನಮಗೆ ಬಂದು ಎನ್ಕ್ವೈರಿ ಮಾಡಬೇಕು. ಅದಕ್ಕೆ ತುಂಬಾ ಸ್ಮಾರ್ಟ್ ಆಗಿದ್ದ. ನಾ ಹೇಳಿದ್ನಲ್ಲ ನಿಮಗೆ, ತುಂಬಾ ಎಜುಕೇಟೆಡ್, ಈಸ್ ಎಜುಕೇಟೆಡ್. ಬಟ್ ಡೈಲಿ ಏನು ಮಾಡೋಣ ಅಂದರೆ, ನಾವು ಪೇಪರ್ಗಳನ್ನ ತರಿಸ್ಕೊಳ್ಳೋನು, ಓದೋನು. ಮತ್ತು ಈಗ ಕೆಲವು ರೌಡಿಗಳಂದರೆ ಅವ್ರಿಗೆ ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ತದೆ. ನಾವೇನು ತಿಳ್ಕೊಂಡಿದ್ವಿ ಈ ಸಿನಿಮಾದಲ್ಲಿ, ಡ್ರಿಂಕ್ಸ್ ಮಾಡ್ತಾನೆ, ಸ್ಮೋಕ್ ಮಾಡ್ತಾನೆ, ತುಂಬ ಏನೋ ಬೇರೆ ಥರದ್ದೆಲ್ಲ ಅಂತ. ಬಟ್ ನಾನು ನೋಡಿದ ಪ್ರಕಾರ ಯಾವುದೇ ರೌಡಿಗಳು ಡ್ರಿಂಕ್ಸು ಸ್ಮೋಕ್ ಮಾಡ್ತಿರ್ಲಿಲ್ಲ. ಅದು ಹೊರಗಡೆ ಮಾಡ್ತಿದ್ರು ಏನೋ ಗೊತ್ತಿಲ್ಲ, ಬಟ್ ಜೈಲಿನಲ್ಲಂತೂ ಮಾಡ್ತಿರ್ಲಿಲ್ಲ. ಅವರು ಒಳ್ಳೆ ಊಟ ಮಾಡೋರು, ಅವ್ರಿಗೇನು ಊಟ ಗೀಟ ತರಿಸ್ಕೊಂಡು ಒಂದು ಊಟದ ಅವ್ರ ವ್ಯವಸ್ಥೆ ಆಗ್ಬಿಟ್ರೆ ಅವ್ರು ತುಂಬ ಕೂಲಾಗಿರೋರು. ಬೇರೆ ಥರದ್ದು ಯಾರಾದರೂ ಅವ್ರಿಗೆ ಭೇಟಿಗೆ ಬರ್ತಿದ್ರು. ಅವ್ರಿಗೆ ವಿಚಾರಣೆ ದಿನ ಬಂದಿಗಳಿಗೆ 15 ದಿವಸಕ್ಕೊಮ್ಮೆ ಅಂತ. ಆವಾಗ ತುಂಬ ಸ್ಟ್ರಿಕ್ಟ್ ಇತ್ತು ಜೈಲುಗಳು. ಎಷ್ಟು ಜನ ಕೈದಿಗಳಂದ್ರೆ ಅವ್ನು ಡಿಸ್ಟ್ರಿಕ್ಟ್ ಕಾರ್ಡಲ್ಲಿ ಮೆನ್ಷನ್ ಮಾಡ್ತಿದ್ವಿ. 15 ದಿವಸಕ್ಕೊಮ್ಮೆ ವಿಚಾರಣಾ ದಿನ ಬಂದಿಯನ್ನು ಭೇಟಿ ಕೊಡ್ತಿದ್ವಿ. ಅದು ಅವ್ರ ಫ್ಯಾಮಿಲಿ ಮೆಂಬರ್ಸ್. ದಿನ ಕೊಡ್ತಿರ್ಲಿಲ್ಲ. ಆದರೆ ಅವ್ರು ಏನು ಮಾಡೋರು, ಒಂದು ಗ್ರೂಪ್ ಇರೋರು, ಅವ್ರು ಒಂದು 10-15 ದಿನ, ಅವರೆಲ್ಲ ಒಂದೊಂದು ದಿನ ಒಬ್ಬೊಬ್ಬರು ಇಂಟರ್ವ್ಯೂ ಬರೆಸ್ಕೊಂಡ್ಬಿಡೋದು, ಒಬ್ಬರು ಊಟ ತರಿಸಿ ಅದರಲ್ಲಿ ಅವರು ಊಟ ಮಾಡ್ಕೊಂಡ್ಬಿಡೋರು. ಅಡ್ಮಿಷನ್ ಆಗಿ ಮಾಮೂಲಿ ಎಲ್ಲ ಬರೋನು. ಸರಿ, ನಮ್ಮ ಹತ್ರ ತುಂಬ ದಿನ ಇದ್ದ ಅವನು. ಸೊ ಅಂಡರ್ ಟ್ರಯಲ್ ಆಗಿ ನಮ್ಮ ಜೊತೆ ತುಂಬ ದಿನ ಇದ್ದಾಗ ನಾನು ಸಾಮಾನ್ಯವಾಗಿ ಆ ಪೀರಿಯಡಲ್ಲಿ ಸುಮಾರು 15, ಆ ಪೀರಿಯಡಲ್ಲಿ ಸುಮಾರು ಬ್ಯಾರಕ್ನಲ್ಲಿ ಕೊರಂಗು ಕೃಷ್ಣನ್ ಗ್ಯಾಂಗ್ ಇತ್ತು, ಮತ್ತೆ ಒಬ್ಬ ಬ್ಲ್ಯಾಕ್ ಡೈರಾಜ ಅಂತ ಇದ್ದ.
ಅವನೇನಪ್ಪ ಅಂದರೆ ಒಮ್ಮೆ ಬ್ಯಾಕ್ ಸೈಡ್ ಡೈ ಹೊಡಿಯೋನು. ಅದು ಯಾವಾಗಲೂ ನಾವು ರೌಂಡ್ಸ್ಗಳಿಗೆ ಹೋದಾಗ ನಮ್ಮ ಸಾಹೇಬ್ರವನಿಗೆ ನೋಡ್ರಿ ಎಷ್ಟು ಚೆನ್ನಾಗಿ ಕಬಡ್ಡಿ ಗಿಬಡಿ ಎಲ್ಲ ಆಡೋನು. ಆ ಟೈಮಲ್ಲಿ ಬ್ಯಾಕ್ ಡೈ ಹೊಡಿಯೋನು, ಎಷ್ಟು ಫೇಮಸ್ ಅಂತ ಬ್ಯಾಕ್ ಡೈ ಹೊಡೆದು ತೋರಿಸೋನು, ಏನೇನೋ ಟಿಕ್ಸ್ ಮಾಡೋನು. ಸೊ ಅದು ನಮಗೆ ನೆನಪಿದೆ. ಆಮೇಲೆ ಕಾಲಾಪತ್ತರ್ ಅನ್ನೋರಿದ್ರು. ಆಮೇಲೆ ನಮ್ಮ ಇವರು ಯಾರು ಶಕ್ರೆ ಅಲಿಯಾಸ್ ಚಕ್ರವರ್ತಿ ಅಂತ ಇದ್ರು. ಆಮೇಲೆ ತನ್ವೀರ್ ಅಹಮದ್ ಇದ್ರು, ಕೋಲಿ ಫಯಾಜ್ ಇದ್ರು. ಕೋಲಿ ಫಯಾಜ್, ತನ್ವೀರ್ ಅಹಮದ್, ಇತರ ರೌಡಿಗಳ ಜೊತೆ, ಎಲ್ಲ ರೌಡಿಗಳ ಜೊತೆ ಅವ್ರು ತುಂಬ ಕ್ಲೋಸ್ ಆಗಿರೋರು. ಇವ್ರಿಗೆ ಒಳಗಡೆ ರಿಲೇಟ್ಸ್ ಇದು ಯಾರು ಇರಲಿಲ್ಲ. ನಮಗೆ ಕಂಡಂಗೆ ಇದ್ರೆ ನಾವು ಬೇರೆ ಕಾರಾಗೃಹಗಳನ್ನ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ನಮ್ಮ ಅಡ್ಮಿಷನ್ ಬಂದಾಗ ಅವನ ಕೈ ಕಾಲುಗಳೆಲ್ಲ ಮಚ್ಚು ಇದರ ಏಟೇ ಇತ್ತು, ಏಟ್ಗಳು ಬಿದ್ದಿರೋದು. ಸ್ವಲ್ಪ ಕೈ ಏನೋ ಸೊಟ್ಟಿಗೆ, ಕಾಲೆಲ್ಲ ಒಂಚೂರು ಅವನಿಗೆ ಅಷ್ಟೊಂದು ಸ್ವಾಧೀನದಲ್ಲಿ ಇರಲಿಲ್ಲ. ಜೊತೆಗೆ ಅವನೇನಪ್ಪ ಅಂದರೆ ಒಬ್ಬನೇ ಓಡಾಡ್ತಿರ್ಲಿಲ್ಲ, ಜೊತೆಗೆ ಒಂದು 5-6 ಜನ ಅವ್ರ ಗ್ಯಾಂಗ್ ಅವ್ರನ್ನ ಕರ್ಕೊಂಡು ಓಡಾಡ್ತಿದ್ದ. ಆವಾಗ ಎಲ್ಲೇ ಹೋದ್ರು, ಈಗ ಆಫೀಸಿಗೆ ಬಂದ್ರು ಒಂದು 5-6 ಜನ ಕರ್ಕೊಂಬರೋನು ಹುಡುಗರು, ಅವ್ರದ್ದೇ ಆದ ಒಂದು ಬಂಟರು ಇರ್ತಾರೆ ಕೆಲವರು. ಹಾಗೆ ಸೊ ಆ ಥರ ಇದ್ದ ಅವನು. ಬಟ್ ಡಿ ಕೃಷ್ಣ ಬ್ಯಾಂಗ್ಳೂರ್ಗಿಂತ ಮೈಸೂರು ಜೈಲಿಗೆ ಅವರು ಯಾಕೋ ಇಷ್ಟಪಡೋರು. ಅವರು ಅಡ್ಮಿಷನ್ ಬ್ಯಾಂಗ್ಳೂರಿಗೆ ಬಂದರೆ, ಇಲ್ಲ ನಾನು ಬೆಂಗಳೂರಲ್ಲಿ ಇರಲ್ಲ, ನನಗೆ ಮೈಸೂರಿಗೆ ಹಾಕ್ಬಿಡಿ, ಅದು ಏನೋ ಒಂದು ಕೋರ್ಟಿಂದಾನೇ ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲಿಗೆ ಹೋಗ್ಬಿಡೋರು ಅವರು, ಮೈಸೂರು ಜೈಲಿಗೆ. ಸೊ ಅಲ್ಲಿಗೆ ಹೋಗ್ಬಿಡೋರು. ಇಲ್ಲಿ ನಾನು ಇದ್ದಾಗ ನಾನು ಹೇಳಿದ್ನಲ್ಲ, ಕಾಲಾಪತ್ತರ್ ಅಂತ ಹೇಳಿದ್ನಲ್ಲ, ಚಕ್ರವರ್ತಿ, ಕೊರಂಗು ಕೃಷ್ಣ. ಇದು ಅವತ್ತಿನ ನೆನಪಿದೆನಾ ಬಲರಾಮನ್ ದಿನ ನಿಮಗೆ? ಅವೆಲ್ಲ ಆಯ್ತು ಇದೆ. ಆವತ್ತು ಯಾಕೆ ನನಗೆ ಅಷ್ಟೊಂದು ಜ್ಞಾಪಕ ಇದೆ ಅಂದರೆ, ನಾನು ತಿರುಪತಿಗೆ ಹೋಗೋದಕ್ಕೆ ಅಂತ ಪ್ರೋಗ್ರಾಮ್ ಹಾಕಿದ್ವಿ ವಿತ್ ಫ್ಯಾಮಿಲಿ. ನಾನು ಮದುವೆ ಆಗಿದ್ದೆ ಆವಾಗ. ಸೊ ಮಕ್ಕಳ ಜೊತೆ ನಾನು ತಿರುಪತಿಗೆ ಹೋಗೋದು ಅಂತ ನಮ್ಮ ಶ್ರೀಮತಿಯವ್ರಿಗೆ ಅವ್ರ ತವ್ರ ಮನೆ ಶಿವಮೊಗ್ಗಕ್ಕೆ ಕಳಿಸಿದ್ದೆ. ನಾನು ವಿಚಾರಣಾಧೀನ ಬಂದಿ ವಿಭಾಗದಲ್ಲಿ ಕೆಲಸ ಮಾಡ್ತಿರುವಾಗ, ಸರಿ ನಾವು ತಿರುಪತಿಗೆ ಹೋಗೋ ಪ್ರೋಗ್ರಾಮ್ ಹಾಕ್ಕೊಂಡಿದ್ವಿ. ನಮ್ಮ ಮನೆಯವರು ಏನಂದ್ರು, ಇಲ್ಲ ನಾನು ತವ್ರ ಮನೆ ಒಂದು 2 ದಿವಸ ಎದ್ದು ಬರ್ತೀನಿ, ನಾನು ಬರೋಕ್ಕಾಗಲ್ಲ ಅಂದರು. ಸರಿ ನಾನೇನು ಮಾಡಿದೆ, ಅವತ್ತು ಮೇ 1 ಮತ್ತು ಏಪ್ರಿಲ್ ನಾನು ರಜೆಯನ್ನು ಇದು ಮಾಡಿಬಿಟ್ಟೆ, ವಾಪಸ್ ತಗೊಂಡ್ಬಿಟ್ಟೆ. ಡ್ಯೂಟಿ ಕರ್ತವ್ಯಕ್ಕೆ ಹಾಜರಾದೆ. ಇಲ್ಲ ಅಂದರೆ ನಾನು ತಿರುಪತಿಗೆ ಹೋಗ್ಬಿಡ್ತಿದ್ದೆ. ನಮ್ಮ ಶ್ರೀಮತಿಯವ್ರು ಬಂದಿದ್ದ ತಿರುಪತಿಗೆ ಹೋಗ್ಬಿಡ್ತಿದ್ದೆ, ಅವ್ರು ಬರ್ನಿಲ್ಲ. ಸೊ ನಾನೇನು ಮಾಡಿದೆ, ಯಾಕೆ ಮನೇಲಿ ಕೂತ್ಕೊಂಡು ಒಬ್ಬನೇ ಏನು ಮಾಡೋದು ಅಂತ ಹೇಳಿ ಕರ್ತವ್ಯಕ್ಕೆ ನಾನು ಹಾಜರಾದೆ. ರಜಾ ತಗೊಂಡಿದ್ದವನು ಕೂಡ ನಾನು ಮತ್ತೆ ಇಲ್ಲ ನಾನು ಕರ್ತವ್ಯಕ್ಕೆ ಬರ್ತೀನಿ, ಆ ನಂತರದ ದಿನಗಳಲ್ಲಿ ಅದನ್ನು ಯೂಸ್ ಮಾಡ್ಕೊಳ್ತೀನಿ ಅಂತ ಹೇಳಿ ನಾನು ರಜಾ ಹಾಕ್ಕೊಂಡೆ. ಸೊ ಆ ನಂತರ ಏನಾಯಿತು, ಏಪ್ರಿಲ್ 30 ಇರ್ಬೋದು, ಏಪ್ರಿಲ್ ಎಂಡ್ ಆಫ್ ದ ಡೇ ಆವತ್ತು ಇತ್ತು, ಏನೋ ಇಂಟರ್ವ್ಯೂ ಇತ್ತು. ಇಂಟರ್ವ್ಯೂ ಇದ್ದಾಗ ನಮಗೆ ಆ ಮಾಹಿತಿ, ನಾವು ಆ ಇನ್ವೆಸ್ಟಿಗೇಷನ್ನಲ್ಲಿ ತಿಳಿದ ಪ್ರಕಾರ ವೆಪನ್ಸ್ ಹೇಗೆ ಬಂತು ಒಳಗಡೆ ಅಂದರೆ, ಈ ಇವರಿಗೆ ಭೇಟಿಯಾಗೋಕ್ಕೆ ಬಂದರು ಯಾರು, ಕೊರಂಗು ಕೃಷ್ಣನ್ ಗ್ಯಾಂಗ್ ಹುಡುಗರು ಯಾರೋ ಹೊರಗಡೆಯಿಂದ ಬಂದರು. ಬಟ್ ಕೊರಂಗು ಕೃಷ್ಣ ಏನು ಭೇಟಿಗೆ ಬರಲಿಲ್ಲ, ಅವನು ಹುಡುಗರು ಯಾರೋ ಬಂದರು, ಹುಡುಗರು ಒಳಗಡೆ ಇದ್ದ, ಭೇಟಿಗೆ ಅವನಿಗೆ ಯಾರು ಬರಲಿಲ್ಲ. ಬೇರೆಯವ್ರ ಮುಖಾಂತರ ಹೇಳಿ, ಹುಡುಗರನ್ನ ಹೇಳಿ, ಅಲ್ಲಿಂದ ಅವ್ನು ಏನು ಮಾಡ್ದ, ನನಗೆ ತಿಳಿದ ಮಾಹಿತಿ ಇದು. ಅಂದರೆ ಇದು ಇನ್ವೆಸ್ಟಿಗೇಷನ್ ಪೀರಿಯಡ್ ಹೆಂಗ್ ಬಂತು ಒಳಗಡೆ ಅವ್ನಿಗೆ ಇಂಟರ್ವ್ಯೂಗೆ ಬರುವಾಗ ಒಳಗಡೆ ಇದು ಊಟದ ಜೊತೆ 4 ಚಾಕ್ಗಳನ್ನ ಕಳಿಸಿದ್ದಾರೆ 1-2 ದಿನ ಮುಂಚಿತವಾಗಿ. ಅಂದರೆ ಈ ಇನ್ಸಿಡೆಂಟ್ ನಡೆಯೋ ಮುಂಚೆ ಅಲ್ಲಿ ಆ ಚಾಕ್ ಒಳಗಡೆ ಬಂದಿದ್ದು ತಗೊಂಡೋಗಿ ಎಲ್ಲರೂ ಹೌಸ್ಬಿಟ್ಟಿದ್ದಾರೆ. ಸೊ ಇಮಿಡಿಯೇಟ್ ಆಗಿ ಅದನ್ನು ರೂಮಿಗೆ ತಗೊಂಡೋದ್ರೆ ಅಲ್ಲೂ ಚೆಕ್ ಮಾಡ್ತಾರಲ್ಲ, ಅದನ್ನು ಹೌಸ್ಬಿಟ್ಟಿದ್ದಾರೆ. ಎಲ್ಲೆಲ್ಲ ಹೌಸ್ಬೇಕು ಎಲ್ಲ ಹೌಸ್ಬಿಟ್ಟಿದ್ದಾರೆ. ಊಟ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಂತರ ಏನಾಗಿದೆ, ನಮ್ಮಲ್ಲಿ ಕರ್ತವ್ಯಾಧಿಕಾರಿ ಅಂತ, ಈಗ ನಾನು ವಿಚಾರಣಾಧೀನ ಬಂದಿಯಾಗಿ ಕೆಲಸ ಮಾಡಬೇಕಾದ್ರೂ ಕೂಡ ಪ್ರತಿಯೊಬ್ಬ ಜೈಲರು ಒಂದೊಂದು ದಿನ ಕರ್ತವ್ಯವನ್ನ ನಿಭಾಯಿಸಬೇಕು. ಒಬ್ಬ ಕರ್ತವ್ಯಾಧಿಕಾರಿ ಇದು ಏನಪ್ಪಾ ಅಂದ್ರೆ, ಇವತ್ತು ಬೆಳಿಗ್ಗೆ ಅನ್ಲಾಕ್ ಅಂದ್ರೆ ಸುಮಾರು 6:30 7 ಗಂಟೆ ಒಳಗಡೆ ಎಲ್ಲಾ ಕೈದಿಗಳನ್ನ ತಪಾಸಣೆ ಮಾಡಿ ಎಲ್ಲರೂ ಜೀವಂತವಾಗಿದ್ದಾರಾ ಅಂತ ಖಾತ್ರಿಯನ್ನ ಪಡಿಸ್ಕೊಳ್ತೀವಿ. ಖಾತ್ರಿ ಪಡಿಸ್ಕೊಂಡ್ಮೇಲೆ ಎಲ್ಲರೂ ಬಂದು, ಸರ್ ನನ್ನ ಬ್ಯಾರೆಕ್ನಲ್ಲಿ ಎಷ್ಟು ಜನ ಇದ್ರು, ಸರಿ ಇದ್ದಾರೆ, ಜೀವಂತವಾಗಿದ್ದಾರೆ, ಎಲ್ಲರ ಬ್ಯಾರೆಕ್ನಲ್ಲೂ ಜೀವಂತವಾಗಿದ್ದಾರೆ. ಹಾಗಾದ್ರೆ ಇವತ್ತು ಇಡೀ ಜೈಲಿನಲ್ಲಿ ಎಷ್ಟು ಕೈದಿಗಳು ಜೀವಂತವಾಗಿದ್ದಾರೆ ಅಂತ ಹೇಳಿ ಅವತ್ತನ ಕರ್ತವ್ಯಾಧಿಕಾರಿ ನಾಳೆಯ ಕರ್ತವ್ಯಾಧಿಕಾರಿಗೆ ಇದು ಮಾಡ್ತಾನೆ, ನೋಡಪ್ಪ ನಮ್ದು ಡ್ಯೂಟಿ ಮುಗೀತು ಅಂತ ಇವರಿಗೆ ಅಧೀಕ್ಷಕರಿಗೆ ಬಂದು ವರದಿ ಒಪ್ಪಿಸ್ತೀವಿ. ಸರ್ ಇವತ್ತು 5,020 ಜನ ಸರಿಯಾಗಿದ್ದಾರೆ ಅಂದ್ಬಿಟ್ಟು ಅವ್ರಿಗೊಂದು ಸೆಲ್ಯೂಟ್ ಹೊಡೆದ್ಬಿಟ್ಟು ಇವತ್ತು ನನ್ನ ಕರ್ತವ್ಯ ಅಲ್ಲಿಗೆ ಮುಗೀತು. ಸೊ ನನ್ನ ಕರ್ತವ್ಯ 6:30 ಮುಗಿದ ತಕ್ಷಣ ಮುಂದಿನ ದಿನದ ಕರ್ತವ್ಯಾಧಿಕಾರಿ ಅಂತ ಮೊದಲೇ ಒಬ್ಬರು ಸೈನ್ ಮಾಡಿರ್ತಾರೆ, ಅವ್ರಿಗೆ ಆ ಕರ್ತವ್ಯವನ್ನ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಅದು ಆಟೋಮೆಟಿಕ್ ಆಗಿ ಆಗುತ್ತೆ. ಅದು ಹೆಂಗಾಗುತ್ತೆ, ಅದು ಅವ್ರು ಏನ್ ಮಾಡಬೇಕು, ನೆಕ್ಸ್ಟ್ ಡೇ ಲಾಕಪ್ ಆಗೋವ್ರಿಗೆ ಸಂಜೆ ಲಾಕ್ ಮಾಡಿಸಿ ನೆಕ್ಸ್ಟ್ ಡೇ ಅನ್ಲಾಕ್ ಆಗೋವ್ರದ್ದು ಅವರು ಯಾವುದೇ ಕೈದಿಗಳು ಜೈಲಿನಲ್ಲಿ ಇನ್ಸಿಡೆಂಟ್ ನಡೆದ್ರು, ಬೇರೆ ಏನೇ ತರದ್ದು ಕೆಲಸಗಳಲ್ಲಿ ಏನಾದರೂ ಮಾಡಿದ್ರು ಕೂಡ ಅದಕ್ಕೆ ಅವರು ಹೊಣೆಗಾರಿಕರಾಗ್ತಾರೆ. ಹಾಗಾಗಿದೆ.
ಅದೇನಾಯ್ತು 30ನೇ ತಾರೀಕು ನಾನು ಹೇಳಿದ್ನಲ್ಲ, ನಾನು ಅವತ್ತು ನಾನೇ ಕರ್ತವ್ಯ ಇದ್ದೆ, ಮನೆಯಲ್ಲಿ ಯಾರೂ ಇರಲಿಲ್ಲ. ಅವತ್ತು ಮೋಸ್ಟ್ಲಿ ರಜಾ ಇತ್ತು ಅನ್ಸುತ್ತೆ. ಅಲ್ಲ ಸರ್, ಹಿಂದಿನ ದಿನ. ಸೊ ನಾನು ಬೇರೆ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದೆ, ಆಫೀಸಲ್ಲೇ ಇದ್ದೆ, ಅಲ್ಲಿ ಇಲ್ಲಿ ತಿರುಗಾಡ್ತಿದ್ದೆ. ಯಾರೋ ಇವರೆಲ್ಲ ತಿರುಗಾಡೋರು ಸಸ್ಪಿಸಿಯಸ್ದಾಗ, ಇಲ್ಯಾಕೋ ಬಂದಿದ್ಯಾ ನೀನು, ನಾನು ಒಂದು ಸ್ವಲ್ಪ ಅಲ್ಲಿ ಯಾರೇ ಕೈದಿಗಳು ತಿರುಗಾಡಿ, ಯಾಕೆ ಬಂದಿದ್ಯಾ, ನೀನು ಯಾಕೆ ಬಂದಿದ್ಯಾ, ಕಿರಿಕ್ ನನ್ಗೆ ಹೇಳೋರು ಅವ್ರು ಸಾರ್ ಕಿರಿಕ್ ಮಾಡ್ತಾರೆ ನನಗೆ ಅಂತ. ನಾನು ಹೇಳಿದೆ, ಯಾಕೆ ಬಂದಿದ್ದೆ, ಇಲ್ಲಿ ಯಾಕೆ ನಿಂತಿದ್ಯಾ, ಹೋಗಿ ನಿನ್ನ ಬ್ಯಾರಗ್ಗೆ ಅಂತ. ಯಾಕೆ ನೀರು ತುಂಬಕ್ಕಂತ ಸುಮ್ಮನೆ ಬರೋರು, ಆಫೀಸ್ಗಂತ ಬರೋರು, ಈ ಥರ ಕೈದಿಗಳು ಓಡಾಟ ಏನಿದೆ ನಾವು ಕರೆಕ್ಟಲ್ಲಿ ಮಾಡ್ತೀವಿ. ಸೊ ಹಂಗೆ ಮಾಡ್ತಿದ್ದೆ, ನಾವು ಆಫೀಸ್ ಹತ್ರನೇ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಕೆಲಸ ಮಾಡ್ತಿದ್ವಿ. ಸೊ ಹಾಗಾಗಿ ಆವತ್ತೇ ಮಾಡಬೇಕು ಅಂತ ಅವರು ಸ್ಕೆಚ್ ಹಾಕ್ಕೊಂಡಿದ್ರು. ಯಾವತ್ತು ಮೇ 1ನೇ ತಾರೀಕು, ಮೇ ಹಿಂದಿನ ದಿನ. ಸೊ ಆವತ್ತು ಅವರು ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ಬಿಕಾಸ್ ಆಫ್ ನಾನು ಅಲ್ಲಿ ಕರ್ತವ್ಯ ನಿಲ್ಲಿಸ್ಕೊಂಡು ಅಲ್ಲಿ ಇಲ್ಲಿ ಓಡಾಡಿ ಅವ್ರ ಮೂಮೆಂಟ್ಸ್ಗಳನ್ನ ಸ್ವಲ್ಪ ನಾನು ಅಬ್ಸರ್ವ್ ಮಾಡ್ತಿದ್ದೆ. ಅಂದ್ರೆ ನಾನು ಈ ಥರದ್ದು ನಡೀತಿದ್ದೆ. ಯಾಕಂದ್ರೆ ಸರ್, ಈ ಘಟನೆ ಇಡೀ ಕಾರಾಗೃಹ ಇಲಾಖೆಯಲ್ಲಿ ಮೊದಲು ಜೈಲಿನಲ್ಲಿ ಒಬ್ಬ ವ್ಯಕ್ತಿಯನ್ನು ಮರ್ಡರ್ ಮಾಡಿದ್ದು. ಈ ಹಿಂದೆ ಯಾವುದೇ ಥರದ್ದು ಈ ಥರ ಮರ್ಡರ್ ಆಗಿರಲಿಲ್ಲ. ಅದಕ್ಕೋಸ್ಕರ ನ್ಯಾಯಾಂಗ ಇಲಾಖೆ ಮತ್ತು ಸರ್ಕಾರದವರು ತುಂಬ ಇದು ಮಾಡಿದ್ರು. ಜೈಲಲ್ಲಿ ಕೊಲೆ ಮಾಡೋದು ಅಂದರೆ ಹೇಗೆ ಅನ್ನೋದನ್ನ ತುಂಬ ಹೈಲೈಟ್ ಆಗೋಯ್ತು ಆ ಪೀರಿಯಡ್. ಈ ಹಿಂದೆ ಯಾವುದೂ ಆಗಿಲ್ಲ. ಈಗ ಜೈಲಿನಲ್ಲೂ ಒಬ್ಬ ಕೈದಿಗೆ, ಒಬ್ಬ ವ್ಯಕ್ತಿಗೆ ಸೇಫ್ಟಿ ಇಲ್ಲ ಅನ್ನೋದನ್ನ ಎಲ್ಲ ವಿರೋಧ ಪಕ್ಷಿಗಳು, ಅಂದಿನ ರಾಜಕೀಯ ಮುಖಂಡರು, ಶ್ರೀಮಾನ್ ನಮ್ಮ ದೇವೇಗೌಡರು ಅವತ್ತು ಆವಾಗಿನ ಮುಖ್ಯಮಂತ್ರಿ ಆಗಿದ್ದು, ದೊಡ್ಡ ಸುದ್ದಿ ಆಗೋಯ್ತು. ಎಲ್ಲ ಪೇಪರ್ಗಳೆಲ್ಲ ಜೈಲಿನಲ್ಲೇ ಮರಣ, ಈ ತರದ್ದೆಲ್ಲ ಹೆಡಿಂಗ್ ಹಾಕ್ಬಿಟ್ಟು. ಈಗ 30 ತಾರೀಕು ನಿಮ್ಮ ಇದ್ರಲ್ಲಿ ಅವತ್ತಾಗಲಿಲ್ಲ ಅಂದ್ರೆ ವೆಪನ್ 2 ದಿವಸದ ಹಿಂದೆ ಬಂದಿದೆ. ಅದನ್ನ ಅವರು ಔಸ್ಕೊಂಡಿಟ್ಟಿದ್ರು. ಸೊ ಇದು 30ನೇ ತಾರೀಕು ಆಗದಿಲ್ಲ. ಅವತ್ತು ನಾನು ಲಾಕ್ ಮಾಡಿಸ್ಕೊಂಡು ಹೋಗಿದ್ದೀನಿ. ನೆಕ್ಸ್ಟ್ ಡೇ ನಾನು ಬೆಳಿಗ್ಗೆ ನಾವೆಲ್ಲ ಸೇರ್ತೀವಿ. ಆಲ್ಮೋಸ್ಟ್ ಎಲ್ಲ ಆಫೀಸರ್ಸ್ಗಳು ಎಲ್ಲ ಬ್ಯಾರಕ್ ಹೋಗಿ ತಪಾಸಣೆ ಮಾಡಿ ಅವ್ರನ್ನೆಲ್ಲ ಅನ್ಲಾಕ್ ಮಾಡ್ತೀವಿ. ಎಲ್ಲ ಆಫೀಸರ್ಸು ಇರ್ತಾರೆ, ಆಯಾ ಬ್ಯಾರಕ್ ಇನ್ಚಾರ್ಜ್ ಚೀಫ್ ಆರ್ಡರ್ ಇರ್ತಾರೆ. ಎಲ್ಲ ಬ್ಯಾರಕ್ಗಳನ್ನು ನೋಡಿ ತಪಾಸಣೆ, ಕೆಲವು ಬ್ಯಾರಕನ್ನು ಸರ್ಪ್ರೈಸ್ ಆಗಿ ಚೆಕ್ ಮಾಡಿ ಬಿಡ್ತೀವಿ, ಅನ್ಲಾಕ್ ಮಾಡ್ತೀವಿ. ಅನ್ಲಾಕ್ ಮಾಡಿ ಟೋಟಲ್ ಆಯಿತು ಅಂದರೆ ಅವರಿಗೆ ಇದನ್ನು ವಹಿಸ್ಬಿಡ್ತೀವಿ. ನೋಡಿಪ್ಪ, ಇವತ್ತು ನಿನ್ನೆ ನಾನು ಲಾಕ್ ಮಾಡಿದ್ದೆ, ಇಷ್ಟು ಜನ ಮಾಡಿದ್ದೆ, ಲಾಕಪ್ ಆದಮೇಲೆ ಇಷ್ಟು ಜನ ಬಂದರು, ಸೊ ಇಷ್ಟು ಟೋಟಲ್ಲು ಸರಿ ಇದೆ, ಟ್ಯಾಲಿ ಆಗಿದೆ ಅಂತ ಅಧೀಕ್ಷಕರಿಗೆ ವರದಿ ಒಪ್ಪಿಸಿದ ತಕ್ಷಣ ಈ ಕರ್ತವ್ಯ ಮುಂದಿನ ನೆಕ್ಸ್ಟ್ ಅಧಿಕಾರಿ ಯಾರು, ಇವ್ರಿಗೆ ಇನ್ನೊಬ್ರು ನನ್ನ ಹಿರಿಯ ಒಬ್ಬರ ಅಧಿಕಾರಿಗಳಿಗೆ ವರ್ಗಾವಣೆ ಆಗುತ್ತೆ. ಅದು ಅವತ್ತೊಂದು ದಿನದ್ದು. ಸೊ ನಾನು ಅಂಡರ್ ವಿಭಾಗದಲ್ಲಿ ಬೆಳಿಗ್ಗೆ ನಾವು ಕೋರ್ಟ್ ಕಳಿಸೋದು, ಆ ವಿಷಯ ಬಗ್ಗೆ ಕೆಲವು ಸೈನ್ ಹಾಕಬೇಕಾಗುತ್ತೆ ಎಸ್ಕಾರ್ಟ್ಗೆ. ಸೊ ನನ್ನ ಆಫೀಸ್ನಲ್ಲಿ, ನಾವು ಆಫೀಸ್ ಎದುರುಗಡೆ ಒಂದು ಶಟಲ್ ಕಾಕ್, ಒಂದು ತಿಂಗಳಿಂದ ನಾನು ಮುಂದ್ಗಡೆ ಶಟಲ್ ಕಾಕ್ ಆಡ್ತಿದ್ವಿ. ಆ ಶಟಲ್ ಕಾಕ್ ಕೂಡ ಇವನು ನನ್ನ ಜೊತೆ ಯಾರು ಬಲರಾಮ್ ಸಂಜೆ ಅಥವಾ ಬೆಳಿಗ್ಗೆ ನಮ್ಮ ಜೊತೆ ಆಡಿದ್ರೆ ಅವನು ಆಡೋನ್ ಬಂದು ಒಂದ್ ಸ್ವಲ್ಪ ಅವನು ಆಡೋನು, ಕೈದಿಗಳು ಆಡೋರು. ಈಗ ಶಟ್ಲ ನಮ್ಮ ತನ್ವೀರ್ ಆಡೋನು ಅವರೆಲ್ಲ ತುಂಬಾ ಸರ್, ಈಗ ರೌಡಿ ಅಂದ್ರು ಕೂಡ ಅವರು ನಮ್ಗೆ ತುಂಬಾ ಹೋಮ್ಲಿ ಫ್ರೆಂಡ್ಲಿ ಇರೋರು ನಮ್ಗೆ. ಸೊ ಅವರು ರೌಡಿ ಅಂತ ನಾವು ಯಾವುದೇ ಇದನ್ನು ಏನಪ್ಪಾ ಇಷ್ಟು ಫ್ರೆಂಡ್ಲಿ ಇದ್ದಾರೆ, ಇಷ್ಟು ಚೆನ್ನಾಗಿದ್ದಾರೆ, ಇವ್ರು ಹೆಂಗೆ ಹೊರಗಡೆ ರೌಡಿಸಮ್ ಮಾಡ್ತಾರೆ ಅನ್ನೋದು ಕೂಡ ನಾವು ಈಗ ಹಿಂಗೆ ಅವತ್ತು ನಾವು ಶಟಲ್ ಕಾಕ್ ಆಡ್ಬಿಟ್ಟು ನನ್ನ ಹತ್ರ ಬಂದ ಬಲರಾಮ್, ಯಾಕಪ್ಪ ಇಲ್ಲಿ ಬಂದಿದ್ಯಾ ಬಲರಾಮ್? ಸರ್ ಪೇಪರ್ ತಗೊಂಡು ಹೋಗೋಕೆ ಬಂದೆ ಸರ್, ಇವತ್ತು ನನಗೆ ಎಸ್ಕಾರ್ಟ್ ಬರ್ತಾರೆ, ಎಸ್ಕಾರ್ಟ್ ಬರ್ದಿದ್ದೀರಾ ಸರ್ ಅಂತ ಕೇಳ್ದ. ನೋಡಪ್ಪ ಅಲ್ಲಿ ಕೇಳು, ಆಫೀಸಲ್ಲಿ ವಿಚಾರಿಸು, ಮೋಸ್ಟ್ಲಿ ಎಸ್ಕಾರ್ಟ್ ಬರ್ಬೋದೇನೋ, CR ಎಸ್ಕಾರ್ಟ್ ನಾವು ಬರ್ಬೋದೇನೋ ನಿನಗೆ ಅಂತ ಹೇಳಿದೆ. ನನ್ನ ಹತ್ರ ಪೇಪರ್ ಇಸ್ಕೊಂಡು ಅಲ್ಲಿ ಬೆಳಿಗ್ಗೆ ಪೇಪರ್ ತಂದ್ಕೊಟ್ಟು ಇಸ್ಕೊಂಡ್ರು. ಆಮೇಲೆ ನಾನೇನು ಮಾಡಿದೆ ಸರ್, ಸರಿ ಆದ ತಕ್ಷಣ ನನಗೆ ನಾನು ಅಧೀಕ್ಷಕರಿಗೆ, ಸರ್ ನಾನು ಇವತ್ತು ಸ್ವಲ್ಪ ಲೇಟಾಗಿ ಬರ್ತೀನಿ ಸರ್. ನಮ್ಮ ಅಧೀಕ್ಷಕರು, ಅದೇ ಸೂಪರ್ಡೆಂಟ್ಗೆ, ನಾನು ಸ್ವಲ್ಪ ಲೇಟಾಗಿ ಬರ್ತೀನಿ ಸರ್, ಯಾಕಂದ್ರೆ ಹೇರ್ ಕಟಿಂಗ್ ಮಾಡಿಸ್ಬೇಕು, ಯಾಕಂದ್ರೆ ತಿರುಪತಿಗೆ ಹೋಗ್ಬೇಕಾಯ್ತಲ್ಲ ನಾನು ನೆಕ್ಸ್ಟ್ ಡೇ. ಸೊ ಸ್ವಲ್ಪ ಹೇರ್ ಕಟಿಂಗ್ ಎಲ್ಲ ಮಾಡಿಸ್ಕೊಡ್ಬೇಕು ಕ್ಲೀನಾಗಿ, ನಾನು ಸ್ವಲ್ಪ ಲೇಟಾಗಿ ಬರ್ತೀನಿ, ರೌಂಡಿಗೆ ಬರಲ್ಲ ಅಂತ ಹೇಳ್ಬಿಟ್ಟು, ನಾನು ರೌಂಡ್ಸ್ ಮಾಮೂಲಿ 8:30ಗೆ ರೌಂಡ್ಸ್ ಇರ್ತದೆ, ಆಗ ಬರೋಕ್ಕಾಗಲ್ಲ ಸರ್, ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಪರ್ಮಿಷನ್ ತಗೊಂಡು ಆಯ್ತು ಅಂದ್ರು ಹೊರಟೋದೆ. ನಾನು ನಮ್ಮ ಮನೇಲಿ ಯಾರು ಇರಲಿಲ್ಲ, ಇನ್ನೂ ಬಂದಿರಲಿಲ್ಲ ಶ್ರೀಮತಿ. ಸೊ ಆ ನಂತರ ಏನಾಗಿದೆ, ನಾನು ಸ್ನಾನ ಎಲ್ಲ ಮಾಡಿ ಟಿಫನ್ ಮಾಡಿ ಜೈಲ್ ಹತ್ರ ಬಂದಾಗ, ಜೈಲಿನಲ್ಲಿ ತುಂಬ ಬಿಗುವಿನ ವಾತಾವರಣ. ಅಲ್ಲಿ ಭಾವ ಅಂತ ಇನ್ಸ್ಪೆಕ್ಟ್ರು ಮತ್ತು ಉಪ್ಪಾರ್ ಪೊಲೀಸ್ ಸ್ಟೇಷನ್ ನಮ್ಗೆ ಪರಿಚಯ ಇರೋ ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ. ನಾನು ಜೋಕ್ಗೆ, ಏನು ಸರ್ ಬೆಳಬೆಳಗ್ಗೆನೆ ಜೈಲ್ ಹತ್ರ ಬಂದುಬಿಟ್ಟಿದ್ದೀರಾ ಅಂತ ನಾನು ಜೋಕ್ ಮಾಡ್ತಿದ್ದೀನಿ ಅವರಿಗೆ. ನಾನು ಸಿವಿಲ್ ಡ್ರೆಸ್ಸಲ್ಲೇ ಬಂದೆ, ಯಾಕಂದರೆ ನಾನು ಸಿವಿಲ್ ಡ್ರೆಸ್ಸಲ್ಲಿ ಬಂದು ಒಳಗಡೆ ಡ್ರೆಸ್ ಹಾಕೋಬೇಕಾಗಿತ್ತು. ಸೊ ನಾನು ಸಿವಿಲ್ ಡ್ರೆಸ್ಸಲ್ಲಿ ಬಂದು ಸೈನ್ ಹಾಕುವಾಗ ನಮ್ಮ ಒಬ್ಬ ಸರ್ ಬಲರಾಮ್ಗೆ ಎತ್ಬಿಟ್ರು ಅಂತ, ಅವ್ರ ಲ್ಯಾಂಗ್ವೇಜಲ್ಲಿ ಗೊತ್ತಲ್ಲ ನಿಮಗೆ, ರೌಡಿ ಬಲರಾಮ್ಗೆ ಎತ್ಬಿಟ್ರು. ಏನು ಎತ್ಬಿಟ್ರು
ಸರ್ ಅವನಿಗೆ ಎಲ್ಲ ಚಾಕ್ ಹಾಕಿ ಸಾಯಿಸ್ಬಿಟ್ರು. ಭಾವ ಅವರು ಅವಾಗ ಆನಂತರ ಬಂದಿದ್ದವ್ರು ಅಲ್ಲಿಗೆ. ನಾನು ಅದು ನನ್ಗೆ ಗೊತ್ತೇ ಇಲ್ಲ. ಆಸ್ ಎ ಅಂಡರ್ ಟ್ರಯಲ್ ಸೆಕ್ಷನ್ ಜೈಲರ್ ಆಗಿ ನಾನು ಆ ಇನ್ಸಿಡೆಂಟು ನಾನು ಜೈಲಿಗೆ ಬಂದ್ಮೇಲೆ ಗೊತ್ತು. ಆವಾಗ ಎಲ್ಲಿ ಸರ್ ದೂರವಾಣಿ ಇರಲಿಲ್ಲ. 1.5 ಅವರ್ ಭೇಟಿ, ನನಗೆ 7ಗೆ ಭೇಟಿಯಾಗಿದೆ. ನನ್ನ ಹತ್ರ ಚೆನ್ನಾಗಿ ಮಾತಾಡ್ದ. ಯಾಕೆ ಏನು ಬಲರಾಮ್ ಈ ಕಡೆ ಬಂದು ಕೇಳಿದೆ ನಾನು. ಸರ್ ಪೇಪರ್ ತೊಗೊಂಡು ಹೋಗ್ಬೇಕಾಯ್ತು, ಆಮೇಲೆ ನಂದು ಎಸ್ಕಾರ್ಟ್ ಬಂದಿದ್ದಾರೆ ಅಂತ ವಿಚಾರಿಸ್ಕೊಂಡು ಹೋಗ್ತೀನಿ ಅಂತ. ಸರಿ, ನಮ್ಮ ಎಸ್ಕಾರ್ಟ್ ಹಾಕೋರು ನಮ್ಮ ಪೊಲೀಸ್ನವ್ರು ಇರ್ತಾರೆ, ಅಲ್ಲಿ ವಿಚಾರಿಸ್ಕೊಂಡು ಹೋಗಪ್ಪ ಅಂತ ಹೇಳಿ ಮಾತಾಡ್ಸಿ ಕಳಿಸ್ದೆ. ನಾನು ಅದೇ ಹೇಳಿದ್ನಲ್ಲ, ನಮ್ಮ ಅಧೀಕ್ಷಕರ ಪರ್ಮಿಷನ್ ತಗೊಂಡು ನಾನು ಲೇಟಾಗಿ ಬರ್ತೀನಿ. ಹಿಂಗೆ ಸರ್ 4 ಜನ ಅಂತ ಯಾರೋ ಹೆಸರು ಹೇಳಿದ್ರು. ಅದ್ರಲ್ಲಿ ನನಗೆ ಒಬ್ರು ಕುಮಾರ್ ಅನ್ನೋರು ಯಾರೋ ಒಬ್ಬ, ಆಮೇಲೆ ಒಬ್ಬ ಬ್ಯಾಗ್ ಡೈವರಾಜ, ಅವರಿಬ್ಬರು ನಂಗೆ ಗೊತ್ತಿದ್ರು. ಇನ್ಯಾರೋ ಒಂದು ಇಬ್ಬರು ಇದ್ರು. 4 ಜನ ಸೇರಿ ನಾನೇ ಈಗ ನಿಂತ್ಕೊಂಡು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದು, ಮತ್ತೆ ಏನೇನಾಯ್ತು ಅನ್ನೋದ್ರ ಬಗ್ಗೆ ಪೊಲೀಸ್ ಇದು ವೈರ್ಲೆಸ್ ಕೊಡೋದು ಹೆಡ್ ಆಫೀಸ್ಗೆ. ಯಾವ ಥರ ಮಾಡಿದ್ದಾರೆ ಅಂದರೆ, ಇವರು ಪೇಪರ್ ತೊಗೊಂಡೋಗಿ ಓದಕ್ಕೆ ಹೋಗಿದಾರಲ್ಲ ಇವರು ಪೇಪರ್ ತಗೊಂಡು. ಆಗ ಸುಮ್ಮನೆ ಹಿಂಗೆ ಮಾತಾಡ್ಕೊಂಡು ತಿರ್ಗಾಡ್ಕೊಂಡ್ ಬಂದೆ. ಏನ್ರೋ ಇಲ್ಲಿ ಅಂತ ಕೇಳಿದಾರಂತವ್ರು. ಏನ್ರೋ ಇಲ್ಲಿ ರಾಮ. ಸೊ ಹಿಂಗೆ ಕೂತ್ಕೊಂಡು ಹಿಂಗೆ ಪೇಪರ್ ಓದ್ತಾ ಇದ್ದ. ಆವಾಗ ಒಂದು ಕಟ್ಟೆ ಇತ್ತು, ಒಂದು ಆ ರೂಮ್ನಲ್ಲಿ ಹಾಸಿಗೆ ಟೈಪ್ ಒಂದು ಸಿಮೆಂಟಿಂದಲೇ ಮಾಡಿದ ಕಟ್ಟೆ ಇದೆ. ಒಂದು ಕಟ್ಟೆ ಇತ್ತು. ಆ ಕಟ್ಟೆನಲ್ಲಿ ಇವನು ಆರಾಮ್ಸೆ ಮಲ್ಕೊಂಡು ಪೇಪರ್ ಓದ್ತಾ ಇದ್ದ. ಏನಣ್ಣ ಇವತ್ತು ಸಮಾಚಾರ ಪೇಪರ್ದು ಅಂತ. ಒಳಗಡೆ ಎಲ್ಲ ಮಾಮೂಲಿ. ಅವ್ರು ಏನಂದ್ರೆ ಮೊದ್ಲಿಂದ ಅವನ ಹತ್ರ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ರು ಫ್ರೆಂಡ್ಶಿಪ್, ಹೋಗೋದು ಬರೋದು, ಏನಣ್ಣ ಚೆನ್ನಾಗಿದ್ದೀರಾ ಅಂತ ಹೇಳಿ. ಇವನು ಅಷ್ಟು ಸುಲಭವಾಗಿ ಅವ್ರನ್ನ ರೂಮ್ಗೆ ಬಿಟ್ಕೊಳ್ಳಲ್ಲ. ಮಾರ್ನಿಂಗ್ ಎಲ್ಲ ಓಡಾಡ್ತಿದ್ರಲ್ಲ, ಬೇರೆ ಟೈಮಲ್ಲೆಲ್ಲ ಮಾರ್ನಿಂಗ್ ಎಲ್ಲ ಓಡಾಡ್ತಿದ್ರಲ್ಲ, ಆವಾಗ ಇವರು ಬಂದ್ರಲ್ಲ, ಏನಣ್ಣ ಎಸ್ಕಾರ್ಟ್ ಇದೆಯೋ ಏನೋ ವಿಚಾರಿಸ್ಕೊಂಡು ಹೋಗೋಣ ಅಂತೋ ಏನೋ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ಅನ್ನೋ ರೀತಿಲಿ ಬಂದು, ಏನಣ್ಣ ಇವತ್ತು ಪೇಪರ್ದು ವಿಶೇಷ ಸಮಾಚಾರ ಅನ್ನೋ ರೀತಿಲಿ ಒಳಗಡೆ ಇವನು ಮಲಗಿರುವಾಗ ಒಳಗಡೆ ಕೂತ್ಕೊಂಡ್ರಲ್ಲ. 4 ಜನನು 4 ಕಡೆ ಎತ್ಕೊಂಡು ತಗಡ ಅಂತ ಸುಮಾರು 38 ಇಂದ 40 ಇಂಜುರೀಸ್ ಮೇಲೆ ಆಗೋಯ್ತು. ಸ್ಟಾಪ್ ಮಾಡಿ 40. ಅದು ಆ ನಂತರ ನನಗೆ ಅವ್ರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿದೆ ನಾನು. ಆ ನಂತರ ನೋಡ್ತೀವಲ್ಲ, ನಮಗೆ ಬರುತ್ತೆ ಒಂದು ರಿಪೋರ್ಟು, ಅದನ್ನು ನಾವು ಸಂಬಂಧಪಟ್ಟ ನ್ಯಾಯಾಲಯಕ್ಕೆ ಕಳಿಸ್ಬೇಕು, ಸರ್ಕಾರಕ್ಕೆ ಕಳಿಸ್ಬೇಕು. ಮೇಲೆ ಅಂದರೆ ಅವನ ಬಾಡಿ ಡಿಸ್ಪೋಸ್ ಎಲ್ಲ ನಾವೇ ನಿಂತು ಮಾಡಿಸ್ಬೇಕಲ್ಲ. ಅಂದರೆ ಆಸ್ ಎ ಆವಾಗ ಅಂಡರ್ ಟ್ರಯಲ್ ಪ್ರಿಸ್ನರ್ ಇದ್ವಿ. ಈಗ ಅವ್ರ ಮನೆಯವರಿಗೆಲ್ಲ ನಾವು ಇಂಟಿಮೇಟ್ ಮಾಡಿದ್ದೀವಿ, ಈ ಥರ ಜೈಲಿನಲ್ಲಿ ಈ ಥರ ಆಗೋಗಿದೆ, ನಿಮ್ಮವ್ರು ಯಾರು ಸಂಬಂಧಪಟ್ಟವ್ರು ಬಂದು ಅವರ ಪೋಸ್ಟ್ ಮಾರ್ಟಮ್ ಆದಮೇಲೆ ಅವ್ರ ಬಾಡಿ ತೊಗೊಂಡು ಹೋಗಿ ಅಂತ ಹೇಳಿ ನಾನು ಸಂಬಂಧಪಟ್ಟ ಜೈಲರ್ ನಾನೇ ಬರೀತೀನಿ ಲೆಟರ್. ಬಂದಾಗ ಇಲ್ಲ ಸರ್, ಆವಾಗ ತುಂಬ ಪೊಲೀಸ್ ಪ್ರೊಟೆಕ್ಷನ್ ಜಾಸ್ತಿ ಇದ್ರು. ಯಾಕಂದರೆ ಒಬ್ಬ ಕುಖ್ಯಾತ ರೌಡಿ ಬೆಂಗಳೂರಿನಲ್ಲಿ ಮರ್ಡರ್ ಆಗಿದ್ದೇನೆಂದರೆ ತುಂಬ ಜನ ಟೆನ್ಷನ್ ಇರ್ತದೆ. ಅದೆಲ್ಲ ಪೊಲೀಸ್ನವರೆಲ್ಲ ಎಂಟೈರ್ ಪೊಲೀಸ್ನೇ ಅಲ್ಲಿ ಹಾಕಿರ್ತಾರೆ, ಇಲ್ಲಿ ಮಾರ್ಚರಿ ಹತ್ರ. ಹಂಗಾಗಿ ಬೇರೆ ಪಬ್ಲಿಕ್ಕಲ್ಲಿ ಯಾರು ಬಿಡಲ್ಲ, ಯಾವ ರೌಡಿಗಳು ಬರಲ್ಲ ಅಲ್ಲಿ. ಸೊ ಅವ್ರ ಮನೆಯವ್ರು ಬಂದಿರ್ತಾರೆ, ಅವ್ರ ಹತ್ರ ಏನೋ ಸ್ಟೇಟ್ಮೆಂಟ್ ತಗೊಂಡು ಅವರು. ಸಾಮಾನ್ಯವಾಗಿ ಯಾವುದೇ ಇಂಥ ಘಟನೆಗಳು ನಡೆದಾಗ ಜೈಲಿನಲ್ಲಿ ಪ್ರತಿಯೊಬ್ಬ ಖೈದಿಗಳನ್ನು ಲಾಕ್ ಮಾಡಿಬಿಡ್ತೀವಿ, ಅವ್ರವ್ರ ಬ್ಯಾರಕ್ ಹಾಕಿ ಲಾಕ್ ಮಾಡ್ತೀವಿ. ಯಾಕಂದರೆ ಖೈದಿಗಳು ದೊಂಬೆ ಹೇಳ್ಬೋದು, ಒಬ್ರಿಗೊಬ್ಬರು ಅವ್ರ ಗ್ಯಾಂಗ್ನವರೇ ಇವ್ರ ಗ್ಯಾಂಗರೇ ಒಬ್ರಿಗೊಬ್ಬರು ಜಗಳ ಆಡಿ ದ್ವೇಷಕ್ಕೆ ಇದು ಮಾಡ್ಕೋಬೋದು ಅಂತ. ಸೊ ಈಗ ಅವ್ರು ಯಾರು ಮಾಡಿದ್ರಲ್ಲ ಅವ್ರನ್ನ ನಾವು FIR ಆದಮೇಲೆ ಅವ್ರು ಪೊಲೀಸ್ ಕಸ್ಟಡಿ ತೊಗೊಂಡ್ರು. ಅದನ್ನು ಯಾರು ಆ 4 ಜನ ಯಾರು ಮಾಡಿದ್ರಲ್ಲ ಅವ್ರನ್ನ ಕಸ್ಟಡಿಗೆ ತಗೊಂಡು ಕೋರ್ಟ್ಗೆ ಹಾಜರುಪಡಿಸಿ, ಕೋರ್ಟ್ಗೆ ಪೊಲೀಸ್ ಕಸ್ಟಡಿಗೆ ತಗೊಂಡು ನಮ್ಮ ಕಂಪ್ಲೇಂಟ್. ಅವ್ರು ತುಂಬ ಹಿಂದಿಂದಾನೇ ಇದ್ದರು. ಅವರು 4 ಜನದ್ದು ಏನಾಗಿದೆ, ಬ್ರೈನ್ ವಾಶ್ ಮಾಡಿದ್ದಾರೆ. ಅವರು ಎಲ್ಲ ತಟ್ಟೆ ತೊಳೆ ಹುಡುಗರು ಸರ್, ಅವರು ರೌಡಿಗಳಲ್ಲ, ಯಾವುದೋ ಒಂದು ಆಕಸ್ಮಿಕವಾಗಿ ಮಾಡ್ರಿ ಕೆಲಸಕ್ಕೆ ಬಂದಿದ್ದವರು. ಅವರೇನು ಮಾಡಿದ ಹುಡುಗರೇನು ರೌಡಿಗಳೇ ಅಲ್ಲ, ಅವರು ಲೆಕ್ಕಕ್ಕಿಲ್ಲ. ಸಾಮಾನ್ಯವಾಗಿ ಬೇರೆ ಯಾವುದೋ ಮಿಸ್ಲೇನಿಯಸ್ ಕೇಸಲ್ಲಿ ಒಬ್ಬ ಮರ್ಡರ್ ಕೇಸಲ್ಲಿ ಬಂದಿದ್ದ ಅಂತ ನನಗಿದೆ. ಡೈವರಾಜ ಅವರೆಲ್ಲ ಆ ಕಳ್ತನದ ಕೇಸು ಅಥವಾ ಬೇರೆ ಕಿಡ್ನಾಪ್ ಕೇಸು ಸಣ್ಣ ಪುಟ್ಟ ಕೇಸಲ್ಲಿ ಬಂದಿದ್ದರು. ಅವರು ರೌಡಿಗಳಂತ ಯಾರು ಗುರುತೇ ಇಲ್ಲ, ಅವ್ರು ಮಾಡಿರೋರಲ್ಲಿ ಯಾರೂ ಇಲ್ಲ. ಬಟ್ ಅದನ್ನು ಮಾಡಿಸಿರೋನು ಯಾರು ಅಂತ ನಾನು ಹೇಳಿದ್ನಲ್ಲ, ಮಾಸ್ಟರ್ ಮೈಂಡ್ ಅದು ಹೇಳಿದ್ನಲ್ಲ ಕೊರಂಗ. ಸೊ ಅವನು ಹುಡುಗರಿಗೆ ನಾವು ಕೇಳಿದ್ವಲ್ಲ, ಅವರೇ ಹೇಳಿದ್ರು ನನಗೆ ಹಿಂಗೆ ಅವನ ಹತ್ರನೇ ಇದ್ದ, ಆ ರೂಮಲ್ಲಿ ಇದ್ರು, ಬೇರೆ ಹುಡುಗರೆಲ್ಲ ಹೇಳಿದ್ರಲ್ಲ ಆ ಬ್ಯಾರಕ್ನಲ್ಲೇ ಇದ್ದ ಇವರೆಲ್ಲ, ಅಲ್ಲೇ ಅವನ ಬ್ಯಾರಕ್ಕಲ್ಲೇ ಇದ್ರು ಈ ಹುಡುಗರು. ಒಂದು ಬ್ಯಾರಕ್ಕಿಂದ ಹೋಗಿ ಹೊಡೆದಿರೋದು ಎಲ್ಲ ಯಾರಿಗೂ ಗೊತ್ತಿಲ್ಲ. ಅವನ ಹೆಸರು ಮಾತ್ರ ಹೇಳಬಾರ್ದು ಅಂತ. ಕೊನೆಗೆ ನಾವು ನಮ್ಮದೇ ಲ್ಯಾಂಗ್ವೇಜಲ್ಲಿ ಮತ್ತೆ ನಾವು ಅವ್ರಿಗೆ ಹೋಗಿ ಕೇಳಿದಾಗ ಹಿಂಗದ್ರು. ಬಟ್ ಅದು ಯಾರು ನಾವು ಯಾರೆಲ್ಲ ಆಗಿದೆ ನಾವು ಮಾಡುತ್ತಾನೆ, ಈಗ ನಾವು ತಾನೇ ಅದನ್ನು ನೋಡಿ ಎಷ್ಟು ಜನ ಮಾಡಿದ್ದಾರೆ ಅಷ್ಟು ಜನಕ್ಕೆ ತಾನೇ ನಾವು ಕಂಪ್ಲೇಂಟ್ ಕೊಡಬೇಕು. ಯಾರು ಹಿಂದೆ ಇದ್ದಾರೆ ಅದನ್ನು ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಬೇಕಲ್ವಾ. ಸೊ ಹಾಗಾಗಿ ನಾವು ಅದನ್ನು ನಮ್ದು ಎಷ್ಟು ಜನ ಮುಂದೆ ಯಾವತ್ತು ಬಂದಿದ್ರು, ಎಷ್ಟು ಜನ ಇದ್ರು, ಅಷ್ಟು ಜನ ಮಾಡಿದ್ದಾರೆ ಅಂತ ಹೇಳಿ ಅವ್ರದ್ದು ಎಲ್ಲ ನಾವು ಹಿಸ್ಟ್ರಿ ಟಿಕೆಟ್ ಹಿಂಗೆಲ್ಲ ಮಾಡಿದ್ರು, ಅವ್ರಿಗೆಲ್ಲ ಮಾಡಿ ನಿಮಗೆ ಕೇಸ್ ಎಲ್ಲ ನಾವೇ ಬಿಡಿಸ್ತೀವಿ, ನಿಮ್ಮ ಸಂಸಾರಕ್ಕೆ ಏನು ಕೊಡಬೇಕು ಅವೆಲ್ಲ ಕೊಡ್ತೀವಿ, ಏನೇ ಆದರೂ ಅಂತ ಹೇಳಿ ಅವರಿಗೆ ಬ್ರೈನ್ ವಾಶ್ ಮಾಡಿ, ಆಮೇಲೆ ನೀವು ಜೈಲಿನಲ್ಲಿ ಮರ್ಡರ್ ಮಾಡಿದ್ರೆ ನೀವು ಇನ್ನು ಮುಂದೆ ಫೇಮಸ್ ಆಗ್ತೀರಿ. ಈಗ ಯಾವುದೇ ಒಬ್ಬ ವ್ಯಕ್ತಿ ಒಬ್ಬ ರೌಡಿನ ಸುಮ್ಮನೆ ಒಬ್ಬ ನಾರ್ಮಲ್ ಇರೋ ಹುಡುಗ ಒಬ್ಬ ರೌಡಿನ ಹೊಡೆದ ಅಂದರೆ ಅವ್ನು ಹೊರಗಡೆ ಹೋದರೆ ಅವನ ಹವಾನೇ ಬೇರೆ ಸರ್. ಈಗ ಆ ಟ್ರೆಂಡ್, ಈಗ ಒಬ್ಬನಿಗೆ ಹೊಡೆದು ಬಿಟ್ರೆ ಆ ಥರ ಇದು ಮಾಡ್ತಾರೆ.
ಸೊ ಈ ಥರದ್ದು ಒಂದು ಫ್ಯಾಷನ್ಗೋಸ್ಕರ ಕೂಡ ಜನ ಮರ್ಡರ್ ಮಾಡೋದು. ಅವ್ರಿಗೆ ಶಿಕ್ಷೆ ಆಯಿತು. ಆಮೇಲೆ ಏನಾಯಿತು, ಆ ನಂತರ ದಿನಗಳಲ್ಲಿ ಅವರಿಗೆ ಆ ಜೈಲಿನಲ್ಲಿ ಇಟ್ಕೊಳ್ಳಿಲ್ಲ, ಬೇರೆ ಯಾವುದು ತುಮಕೂರು ಅಥವಾ ಬೇರೆ ಬೇರೆ ಅವ್ರನ್ನ ಯಾಕಂದರೆ ಸೆಕ್ಯೂರಿಟಿ ರೀಸನ್ ಅವ್ರನ್ನ ಬೇರೆ ಕಾರಾಗೃಹಕ್ಕೆ ಟ್ರಾನ್ಸ್ಫರ್ ಮಾಡಿದ್ವಿ. ಹೇಳಿದ್ನಲ್ಲ ಸರ್, ಅವತ್ತಿನ ಕರ್ತವ್ಯ ಅಧಿಕಾರಿಯಾಗಿ ಅವತ್ತು ನಾನು 6ವರೆಗೆ ನನ್ನ ಕರ್ತವ್ಯನ ಮುಗಿಸ್ದೆ. ನಾವು ಆಗ ಅಂಡರ್ ಟ್ರಯಲ್ಸು ನಾವು ಸೆಕ್ಷನ್ನಲ್ಲಿ ಸುಮಾರು ನನ್ನ ಇತರ ಕಲೀಗ್ಸ್ಗೂ ಆಯಿತು, ಒಂದು 5-6 ಜನದ ಮೇಲೆ ನಮ್ಮ ಮೇಲೆ ಎನ್ಕ್ವೈರಿ ಕಂಡಕ್ಟ್ ಮಾಡಿದ್ರು. ಅಂದಿನ ಕಾಲದಲ್ಲಿ ಹೋಮ್ ಸೆಕ್ರೆಟರಿ ಅವರೇ ಬಂದು ಖುದ್ದಾಗಿ ಎನ್ಕ್ವೈರಿ ಮಾಡಿದ್ರು, ಭಾರಿ ಒಳ್ಳೆಯ ವ್ಯಕ್ತಿ. ಅವರೇ ಬಂದು ಇದೆಲ್ಲ ಹೆಂಗೆ ಜೈಲಲ್ಲಿ ಸಾಧ್ಯ ಹಿಂಗನ್ಬಿಟ್ಟು, ಈಗ ಯಾರ್ಯಾರು ಇದ್ವಲ್ಲ ಆ ಸೆಕ್ಷನಲ್ಲಿ, ಯಾರು ನಮ್ಮ ಇದರಲ್ಲಿದ್ವಿ, ಸುಮಾರು 4 ಜನ ಆಫೀಸರ್ಸ್ಗೆ, ನನಗೂ ಆ ಕೇಸ್ನಲ್ಲಿ ಇದು ಮಾಡಿದ್ರು. ಸೊ ನಾನು ಕೂಡ ಒಂದು 143 ದಿವಸ ಏನೋ ನಾನು ಸಸ್ಪೆನ್ಷನಲ್ಲಿದ್ದೆ. ನಮ್ಮ ಒಬ್ಬರು ಹಿರಿಯ ಅಧಿಕಾರಿಗಳಿದ್ದರು, ADGP ಅವರು ನನ್ನ ಹತ್ರ ಬಂದು ಕೇಳಿದ್ರು, ಸುಂದರ್ ಇದರ ಹಿಂದೆ ಯಾರ್ದು ನಮ್ದು ಅಫಿಷಿಯಲ್ಸ್ ಕೈವಾಡ ಇದೆಯಾ ಅಂತ ನನಗೆ ಅನಿಸ್ತಾ ಇತ್ತು. ನನಗೆ ಕೇಳಿದ್ರು. ನಾನು ಆ ಥರ ಏನಿಲ್ಲ ಸರ್, ಇದು ಯಾರಿಗೂ ಗೊತ್ತಿಲ್ಲದೆ ನಡೆದಿರೋಂತಹ ಘಟನೆ, ಯಾರೂ ಎಕ್ಸ್ಪೆಕ್ಟೇ ಮಾಡಿಲ್ಲ ಇದು ನಡೀತದೆ ಅಂತ. ಏನೋ ಆಗೋಗಿದೆ. ಈ ಜೈಲು ಇಲಾಖೆಯಲ್ಲಿ ಎಚ್ಚೆತ್ಕೋಬೇಕು ಇನ್ಮೇಲೆ, ಯಾಕಂದರೆ ಈ ಥರದ್ದು ನಡೀತು. ಯಾಕಂದರೆ ಇದೇ ಫಸ್ಟು ಸರ್, ಇಡೀ ಕರ್ನಾಟಕ ಎಲ್ಲ ನಾನು ಕೇಳಿರೋ ಜೈಲಿನಲ್ಲಿ ಮರ್ಡರ್ ಮಾಡಿದ್ದು ಅಂದರೆ ಒಬ್ಬ ರೌಡಿನ ಇದೇ ಫಸ್ಟು.